ನಮ್ಮ ತಳಿ ನಮಗೆ ಉಳಿಬೇಕು ಅಷ್ಟೇ, ಹಳ್ಳಿಕಾರ್ ಉಳಿಬೇಕು ಅಷ್ಟೇ ಬೇಕಾಗಿರೋದು. ಬಿಡೋಣ ಎಳ್ದಿಡ್ಕೊಂಡು ನಿಧಾನಕ್ಕೆ ಹೋಗಿ. ವೀಕ್ಷಕರಿಗೂ ಮತ್ತು ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಮಗನಿಗೂ ಸಹ ಮೊಟ್ಟೆ ತಿನ್ಸಿಲ್ಲ, ಆ ಥರ ಮೊಟ್ಟೆ ತಿನ್ಸಿದ್ದೀನಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕ ಚಾಂಪಿಯನ್ ಧೀರ ಎಲ್ಲೈತೆ ಮತ್ತೆ ವೀಕ್ ಆಗಿತ್ತು, ಈಗ ಹೇಗಿದೆ ಏನೆಂತು ಅಂತ 2 ಪಾರ್ಟ್ಗಳಲ್ಲಿ ವಿವರಿಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ತಿಂಗಳುಗಳಿಂದ ನಡೆಯೋಕ್ಕಾಗ್ತಿದ್ದೀರಾ, ಈಗ ಎಷ್ಟು ಲವಲಕ್ಕಿಂದ ಅವನೇ ಅಂತ ಈ ವಿಡಿಯೋದಲ್ಲಿ ನೋಡಿ. ನಮಸ್ತೆ, ನಮ್ಮ ಹೆಸರು ಚೇತನ ಅಂತ. ನಾವು ನಾಯ್ಕರಳ್ಳಿ. ನಾವು ಈ ಧೀರನ ಈಗ ಎಷ್ಟು ತಿಂಗಳಾಯ್ತು ಅಂದ್ರೆ ಜುಲೈ 21ನೇ ತಾರೀಕು ತಂದಿದ್ದು. ಉಳುವಾರಲ್ಲಿ ಇತ್ತು ಫಸ್ಟು. ಇವರು ಹಾಸನದಲ್ಲಿ ಬಕ್ರೀದ್ ಟೈಮಲ್ಲಿ ಸಾಬ್ರಿಗೆ ಕೊಟ್ಟಿದ್ರು ಅಂತ ನಿಮಗೆ ಗೊತ್ತು, ಎಲ್ಲರೂ ಹಬ್ಬಿಸಿದ್ರು. ಆವಾಗ ಚಂದ್ರಪರ್ಣ ಸಚಿ ಮತ್ತು ಸಿದ್ದು ಮುದ್ದು ಅಂತ ಉಡುವಾರ್ಯರು ಅವ್ರು ತಗೊಬಂದಿದ್ರು. ಅವ್ರ ಹತ್ರದಿಂದ ನಾವು ಜುಲೈ 21ನೇ ತಾರೀಕಲ್ಲಿ ತಗೊಬಂದಿದ್ವಿ. ಆವಾಗ ಸ್ವಲ್ಪ ವೀಕ್ ಇತ್ತು ಫುಲ್ಲು, ಮೇವು ಎಲ್ಲ ಸರಿ ತಿಂತಿರಲಿಲ್ಲ, ಸ್ವಲ್ಪ ವೀಕ್ ಇತ್ತು. ನಾವು ಡಾಕ್ಟ್ರಿಗೆಲ್ಲ ಹೇಳ್ಕೊಂಡು ಸ್ವಲ್ಪ ಇಂಜೆಕ್ಷನ್ನು ಎರೆ ಮಾತ್ರೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫುಡ್ಡು ಎಲ್ಲ ಕೊಡ್ಕೊಂಡು ಈಗ ಚೆನ್ನಾಗಿ ಮೇಯಿಸ್ತಾ ಇದ್ವಿ. ಒಂದು 2 ಪಿಚ್ಚಿಗೆ ಹಾಕಿದ್ವಿ. 2 ಪಿಚ್ಚಲ್ಲಿ ಏನು ಕಳಪೆಗೇನೆ ಹೋಗಿಲ್ಲ, ಚೆನ್ನಾಗಿ ಹೋಗ್ತಾಯಿದೆ. ಇವಾಗ ಆವಾಗಲಿಕ್ಕಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಮೇಯ್ದಿದೆ. ಇನ್ನು ನೆಕ್ಸ್ಟ್ ಪಿಚ್ಚಲ್ಲಿ ನೋಡಿ ಚೆನ್ನಾಗಿ ಯಾವ್ದಾರು ಒಳ್ಳೆ ಎತ್ತು ಹಾಕೊಂಡು ನೋಡಬೇಕು ಯಾವ ಥರ ಹೋಗುತ್ತೆ ಅಂತ. ಮೊದಲು ಆಕ್ಟಿವ್ ಆಗಿರಲಿಲ್ಲ, ಮೊದಲು ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲ, ನಡೆಯೋಕ್ಕೆಲ್ಲ ಸ್ವಲ್ಪ ತಬ್ರಿಸಾಡೋದು. ಈಗ ನಾವೇ ಹಿಡಿಯೋಕ್ಕಾಗಲ್ಲ, ಆ ರೀತಿ ಹೋಗುತ್ತೆ. ಸ್ವಲ್ಪ ಆ್ಯಕ್ಟಿವ್ ಕಮ್ಮಿನೇ ಇತ್ತು. ಈಗ ಇಂಜೆಕ್ಷನ್ ಎಲ್ಲ ಮಾಡಿಸಿ ಸ್ವಲ್ಪ ಫುಡ್ಡೆಲ್ಲ ಜಾಸ್ತಿ ಆದಮೇಲೆ ಮೇವೂ ತಿಂತೈತಲ್ಲ ಸರಿಯಾಗಿ. ನಾವು ರವೆ ಬೂಸ ಮತ್ತು ಹಿಂಡಿ ಮತ್ತು ಉಳ್ಳಿ ಎಲ್ಲ ತಿನ್ನಿಸಿದ್ವಿ, ನುಚ್ಚು ಮತ್ತು ಬಿಳುಲ್ಲು ಆ ಥರ ಕೊಡ್ತಾಯಿದ್ವಿ. ಮೊಟ್ಟೆ ಮಾತ್ರ ಡೈಲಿ ಕಂಪಲ್ಸರಿ ಕೊಡ್ತಾಯಿದ್ವಿ, 2 ಮೊಟ್ಟೆ ಆ ಥರ ಎಲ್ಲ ಕೊಡ್ತಾಯಿದ್ವಿ. ಸ್ವಭಾವ ಹೆಂಗೈತಾನೆ ಈಗ ನಿಮ್ಮ ಹತ್ರ ಪಳಗಿರೋದು? ಸ್ವಭಾವ ಅಣ್ಣ ತುಂಬ ಒಳ್ಳೆ ಸ್ವಭಾವ ಇದು. ಯಾವ ಮಕ್ಕಳು ಮರಿ ಬಂದ್ರೂ ಏನು ಮಾಡಲ್ಲ, ಆಯೋದು ಅದೇದಲ್ಲಿ ಏನು ಮಾಡಲ್ಲ ಒಬ್ರಿಗೂ. ಮತ್ತು ಗಾಡಿ ಓಡಿಸ್ಕೋಬೇಕಾದ್ರೂ ಮಾತ್ರ ಫುಲ್ ಸಾಧುವಾಗಿ ನಿಂತ್ಕೊಳ್ಳುತ್ತೆ, ಆ ಥರ ಸ್ವಭಾವದವರು. ಈ ಫುಲ್ ಸಾಧು ಪ್ರಾಣಿ ಅಂತ ಹೇಳ್ಬೋದು. ಆ ವಿಷಯದಲ್ಲಿ ಮಾತ್ರ ನಮಗೆ ತುಂಬ ಇಷ್ಟ. ಸಣ್ಣ ಮಕ್ಕಳು ಕೂಡ ಇಟ್ಕೊಂಡ್ರೂ ಏನೂ ಮಾಡಲ್ಲ. ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಏನಿಲ್ಲ ಅಣ್ಣ ಇದಕ್ಕೆ? ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಇದು ಈಗ ಯಾರೇ ಹಿಡ್ಕೋದ್ರೂ ಸೀದಾ ಎಲ್ಲೂ, ಈಗ ಜಮೀನು ಮೇಲೆ ಹಿಡ್ಕೋದ್ರೂ ಆ ಕಡೆ ಪಕ್ಕ ಯಾವ ಜಮೀನಲ್ಲಿ ಏನೇ ಇದ್ರೂ ಮಾತ್ರ ಏನೂ ತಿನ್ನಲ್ಲ, ಸಲೀಸಾಗಿ ಸೀದಾ ಮನೆ ಹತ್ರ ಹೋಗಿ ನಿಲ್ಲುತ್ತೆ. ಈಗ ನಾವು ಹೊಳೆ ಹತ್ರ ಈಚಾಕೋಗಿ ಹೋದರೆ ನಾವು ಹಗ್ಗ ಬಿಟ್ರು ಸೀದಾ ಹೊಳೆ ಹತ್ರ ಹೋಗಿ ಹೊಳೆ ಒಳಗೆ ನಿಂತ್ಕೊಂಡು ಕಾಯ್ತಿರುತ್ತೆ ನಮ್ಮನೆ. ಅಷ್ಟು ಬಾಂಡಿಂಗ್. ಹೌದು ಹೌದು, ಚೆನ್ನಾಗಿ ಹೊಂದ್ಕೊಂಡೈತಣ್ಣ ಜಾಗ. ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಅವಾಗಲಿಕ್ಕಿಂತ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಜನಗಳು ಅಷ್ಟೇ, ಯಾವ ಮಕ್ಕಳು ಬಂದು ಹಿಡ್ಕೊಂಡ್ರು, ಈ ಹುಡುಗರೆಲ್ಲ ತುಂಬ ಜನ ಹಿಡ್ಕೊತಾರೆ, ಅವ್ರಿಗೆ ಯಾರು ಬಂದರೂ ಏನೂ ಮಾಡಲ್ಲ. ಮುಂದಕ್ಕೆ ಪ್ರೈಸ್ ಮಾಡ್ಬೋದು ಅನ್ನೋ ನಂಬಿಕೆ ಐತೆ ನಿಮಗೆ? ತುಂಬ ನಂಬಿಕೆ ಇದೆ. ಏಕೆಂದರೆ ನಾವು ಸ್ಟಾರ್ಟಿಂಗ್ ಇದ್ದಾಗಲೂ ಇವಾಗಲಿಂದ ಪ್ರೆಜರ್ ನೋಡ್ತಾ ಇದ್ದರೆ, ಇದ್ರ ಆ್ಯಕ್ಟಿವ್ ಎಲ್ಲ ನೋಡ್ತಾ ಇದ್ದರೆ ತುಂಬ, ನೀವೇ ನೋಡಿದ್ರಲ್ಲ ಕೆಲವು ವೀಡಿಯೋದಲ್ಲಿ, ತುಂಬ ಅಂದರೆ ತುಂಬಾ ಸ್ಪೀಡ್ ಇದೆ. ಅಂದರೆ ಈಗ ಇದಕ್ಕೆ ತಕ್ಕನಂತ ಎತ್ತು ಹಾಕಿದರೆ ಚೆನ್ನಾಗಿ ಪ್ರೈಸ್ ಮಾಡ್ತೀವಿ ಅಂತ ಭರವಸೆ ಇದೆ. ಮತ್ತೆ ಹಳೆ ಸ್ಪೀಡ್ ಐತೆ? ಹಳೆ ಸ್ಪೀಡೇ ಸ್ವಲ್ಪ ಕಂಪಲ್ಸರಿ ಇದೆ ಅದು. ಇದಕ್ಕೆ ಏನೊಬ್ರು ಪ್ರಾಕ್ಟೀಸ್ ಏನು ಕೊಡಬೇಕಾಗಿಲ್ಲ. ನಮಗಿದು ಸ್ವಲ್ಪ ಬಲ ಮಾಡಬೇಕಿತ್ತು, ಬಲ ಮಾಡಿದ್ವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬಲ ಮಾಡ್ತೀವಿ. ಹಂಗಾಗಿ ಇದು ಚೆನ್ನಾಗಿ ಓಡುತ್ತೆ ಅನ್ನೋ ಭರವಸೆ ನಮಗೆ ತುಂಬ ಇದೆ. ಶ್ರಾವಣ ಮೊದಲನೇ ಶ್ರಾವಣದಲ್ಲೇ ತಂದಿದ್ದು ನಾವು ಇದನ್ನು. ಶ್ರಾವಣ ಶನಿವಾರ ಒಳ್ಳೆ ವಾರ ಅಂತಲೇ ಅವತ್ತೇ ಇಟ್ಕೊಬಂದಿದ್ವಿ ಅವ್ರ ಹತ್ರ. ಕೆಲಸ ಅಂತ ಏನಿಲ್ಲ ಅಣ್ಣ, ಬರೀ ಕೆಲಸ ಏನಿಲ್ಲ, ಆರಾಮಾಗಿ ಇದು ತಿನ್ಕೊಂಡು. ಈಗ ಡೈಲಿ ಮಾತ್ರ ವಾಕ್ ಮಾಡಿಸ್ತೀವಿ, ದಿನಕ್ಕೆ ಒಂದು 5 ಕಿಲೋಮೀಟ್ರ್ ವಾಕ್ ಮಾಡಿಸ್ತೀವಿ ಸಂಜೆ ಟೈಮು. ಇನ್ನು ಈಚ್ ಹಾಕ್ತೀವಿ, ಈಚ್ ಬಂದು ಮತ್ತು ಸಂಜೆ ವಾಕ್ ಮಾಡಿಸ್ತೀವಿ. ಫುಡ್ಡು ಮಧ್ಯಾಹ್ನ ಟೈಮ್ ಚೆನ್ನಾಗಿ ಹುಲ್ಲು ತಿನ್ನುತ್ತೆ, ಸಂಜೆನೂ ಹುಲ್ಲು ಅಷ್ಟೇ. ಹಸಿರು ಏನೂ ಹಾಕಿಲ್ಲ ಅಣ್ಣ, ಒಣ್ಣುಲ್ಲು ಮತ್ತು ತಿಂಡಿ. ನಿಮ್ಮೂರಲ್ಲೆಲ್ಲ ಫ್ಯಾನ್ ಬೇಸ್ ಹೆಂಗಿದೆಯಾ ಅಣ್ಣ? ಇದರಲ್ಲಿ ತುಂಬ ಚೆನ್ನಾಗಿದೆ ಫ್ಯಾನ್ ಬೇಸು. ಈಗ ದಿನಕ್ಕೆ ಸುಮಾರು ಜನ ನಾವಿಲ್ಲ ಅಂದ್ರೂ ಇದನ್ನು ವಾಕ್ ಮಾಡಿಸಿ ಕಟ್ಟಾಕಿ ಹೋಗಿರ್ತಾರೆ, ಇಲ್ಲ ಹೊರಗಡೆ ಕಟ್ಟಾಕೋದು, ಒಳಗೆ ಕಟ್ಟಾಕೋದು ಆ ಥರ ಎಲ್ಲ ಮಾಡ್ತಾರೆ. 2 ರೇಸ್ ಹಾಕಿದ್ದೀನಿ ಅಂದರೆ ಯಾವ್ಯಾವ ಜೊತೆಗೆ ಹಾಕಿದ್ದೆ? ಒಂದು ಫಸ್ಟು ಸಾಲಿಗ್ರಾಮಲ್ಲಿ ಹಾಕಿದ್ದು ರಣಧೀರ, ಚಂದ್ರಪ್ಪಣ್ಣದು ಧೀರ ರಣಧೀರ ಇದೆಲ್ಲ, ಅದರಲ್ಲಿ ರಣಧೀರ ಹಾಕಿದ್ವಿ. ಆವಾಗ ಬಲ್ಗೋಲಿಗೆ ಹಾಕಿದ್ವಿ. ಸೆಕೆಂಡು ಮುಗುಳುವಳ್ಳಿಲಿ ಮಿನಿನಂದ, ಚಿಕ್ಕಬಾಯಿ ಮತ್ತಿದ್ದು ಮಿನಿನಂದ ಜೊತೆ ಹಾಕಿದ್ವಿ. ಆಗ 2ಕ್ಕೆ ಹಾಕಿದ್ವಿ. ನಾನು ನೋಡಿದ ಮಟ್ಟಿಗೆ 2ರಲ್ಲೂ ಕಳಪೆ ಪ್ರದರ್ಶನ. ಕಳಪೆಗೆ ಏನಿಲ್ಲ, ಅದು ಎಷ್ಟು ವೀಕ್ ಆಗಿದ್ರು ಕಳಪೆಗೇನೂ ಹೋಗಿಲ್ಲ. ಅದು ಸ್ವಲ್ಪ ಶಕ್ತಿ ಬರಬೇಕಿತ್ತು. ಇವಾಗ ಏನಾರು ಹಾಕಿ ಇವಾಗ ಪಕ್ಕ ಪ್ರೈಸ್ ಆಗಿ ಆಗುತ್ತೆ ಅನ್ನೋ ಭರವಸೆ ಇದೆ. ಊರ ಹೆಸರು ಏನು ಹೇಳಿದ್ರು? ನಾಯ್ಕರಳ್ಳಿ, ಹಾಸನ ಹತ್ರ ನಾಯ್ಕರಳ್ಳಿ, ಮಸ್ಲೋಸಳ್ಳಿ ಹತ್ರ. ಈಗ ನಿಮ್ಮ ಎತ್ತಿಗೆ ಈಗ ವೀಕ್ ಆಗಿದ್ದಕ್ಕೆ ಯಾರು ನಂಬಿ ಕೊಡಕ್ಕಲ್ಲ, ಅದು ಹೋಗಲ್ಲ, ಡ್ರಾಪ್ ಆಗೈತೆ ಅನ್ನೋ ಇದು ಕೇಳ್ತಾರೆ. ಈಗ ಅವ್ರಿಗೇನು ಧೈರ್ಯ ಕೊಡ್ತೀರಿ ನೀವು ನಿಮ್ಗೆ ಎತ್ಕೊಡೋರಿಗೆ? ಈಗ ಎತ್ತು ಅಂದರೆ ನಾವು ಅವರು ಕೆಲವ್ರು ಜನ ನೋಡಿದ್ದಾರೆ ಸಾಲಿಗ್ರಾಮದಲ್ಲಿ ಮತ್ತು ಮುಗುಳುವಳ್ಳಿಯಲ್ಲಿ ಹಾಕಿರೋದ್ರಿಂದ. ಇವಾಗ ಸಖತ್ ಪ್ರೆಜರ್ ಇದೆ.
ಯಾಕೆಂದ್ರೆ ನಮಗೆ ಹಳೆ ಸ್ಟೈಲ್ ಏನಿತ್ತು ಅವಾಗ ಓಡ್ತಾ ಇದ್ದದ್ದು ಅದೇ ಫಾರ್ಮಿಗೆ ಬಂದಿದೆ. ನಮಗಂತೂ ತುಂಬ ನಂಬಿಕೆ ಇದೆ. ಈಗ ಯಾಕಪ್ಪ ಅಂದರೆ ಈ ನಿತ್ತಿರ ಎತ್ತಿರೋದ್ರಿಂದ ಚೆನ್ನಾಗಿ ಮೇಯಿಸಿರೋದ್ರಿಂದ ಓಡುತ್ತೆ ಅಂತ ಭರವಸೆ ಇದೆ. ಈಗ ಒಳ್ಳೆ ಎತ್ತು ಸಿಕ್ಕಿ ನಾವು ಹೊಡೆದು ತೋರಿಸ್ತೀವಿ. ಈಗ ಕೆಲವು ಜನ ನಂಬಿಕೆ ಇಲ್ದೋದವರಿಗೆ ಆ ನಂಬಿಕೆನ ತೋರಿಸ್ತೀವಿ. ಒಂದು ಒಳ್ಳೆ ಚಾನ್ಸ್ ಕೊಟ್ಬಿಟ್ಟು ಒಂದು ಒಳ್ಳೆ ಎತ್ತು ಕೊಟ್ಟರೆ ನಮಗೆ ಎಡ ಚೆನ್ನಾಗಿ ಹೋಗೋದು, ನಾವು ಪಕ್ಕ ಹೊಡಿತೀವಿ ಪ್ರೈಸ್. ಈಗ ಮಾಗಡಿ ರೇಸಿಗೆ ಯಾವ್ದಾರು ಒಳ್ಳೆ ಎತ್ತು ಫಿಕ್ಸ್ ಆದರೆ ಇಲ್ಲ ಗೂಳಿ ಯಾವ್ದಾರು ಫಿಕ್ಸ್ ಆದರೆ ಅಲ್ಲೇ ಕಟ್ಟಿಸ್ಬಿಟ್ಟು ರೆಡಿ ಮಾಡ್ಕೊತೀವಿ. ನಮಗೆ ಏನಪ್ಪ ಅಂದರೆ ಯಾರಿಗೂ ಸ್ವಲ್ಪ ಜನಕ್ಕೆ ನಂಬಿಕೆ ಇಲ್ಲದ್ರಿಂದ ಎತ್ತು ಯಾರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಯಾರೋ ಒಂದು ಅವಕಾಶ ಕೊಟ್ಟರೆ ನಾವು ಎತ್ತು ಹೆಂಗಿದೆ ಅಂತ ನಾವು ತೋರಿಸ್ತೀವಿ. ಅದೇ ಅಣ್ಣ, ಇದು ತರುವಾಗ ನೀವು ಒಂದು 50 ಪ್ರೈಸ್ ಮಾಡೈತೆ, ಪ್ರೈಸ್ ಮಾಡ್ಕೋಬೇಕು ಅಂತ ತೊಂದರೆ ಇಲ್ಲ, ಅದು ಅವೆಲ್ಲ ನೋಡೋಕ್ಕಾಗ್ದೇ ಇಟ್ಕೊಬಂದು ಮೇಯಿಸ್ಬೇಕು ಅಂತ ಈಗ ಎರಡಕ್ಕೂ ಸೇರಿಸಿ ತಂದಿದ್ದಣ್ಣ. ಯಾಕೆಂದರೆ ಒಂದು ನಮಗೆ ಅಭಿಮಾನಿ ಇತ್ತು ರೇಸ್ ಎತ್ತು ಕಟ್ಟಬೇಕು ಅನ್ನೋದು. ಯಾಕೆಂದರೆ ಇತ್ತೀಚಿನ ದಿನಗಳೆಲ್ಲ ರೇಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಕೆಲವೊಂದು ವರ್ತೂರು ಸಂತೋಷ್ ಅವ್ರ ವೀಡಿಯೋ ಎಲ್ಲ ನೋಡಿ ನಮಗೂ ಆಸೆ ಇತ್ತು ಸಾಕಬೇಕು ಅಂತ. ಹಂಗಾಗಿ ನಾವು ಈಗ ನಮ್ಮ ಪಕ್ಕದ ನಮ್ಮ ಸ್ನೇಹಿತರ ಹತ್ರನೇ ಇರೋದ್ರಿಂದ ಅವ್ರು ಕೊಟ್ಟರು. ಮತ್ತು ಸ್ವಲ್ಪ ವೀಕ್ ಆಗಿದ್ದಲ್ಲಿ ಸ್ವಲ್ಪ ಡೆವಲಪ್ ಮಾಡಿ ಸಾಯ್ಕೆಂದ್ರೆ ಈಗ ಹೊಸ್ದಾಗಿ ಸಾಕಬೇಕು ಅಂದರೆ ಅವಕ್ಕೆಲ್ಲ ಪ್ರಾಕ್ಟೀಸ್ ಕೊಟ್ಟು ಲೈನ್ ತೋರಿಸಿ ಎಲ್ಲ ಇದು ಮಾಡಬೇಕು. ಇದಕ್ಕಂದರೆ ಏನೂ ಬೇಕಾಗಿರಲಿಲ್ಲ. ಇದಕ್ಕೆ ಬೇಕಾಗಿದ್ದು ಬರೀ ಶಕ್ತಿ ಅಲ್ವಾ. ಶಕ್ತಿ ಒಂದು ಕೊಟ್ಟರೆ ನಮಗೆ ಒಂದು ಹೆಸರು ಕೊಡುತ್ತೆ ಅನ್ನೋ ಭರವಸೆ ತಂದಿದ್ವಿ. ಆಮೇಲೆ ಏನಪ್ಪ ಅಂದರೆ ನಮಗೆ ಈಗ ನೆಕ್ಸ್ಟ್ ನಾವೇನಾರು ಹೊಸ ಕರುಗಳನ್ನ ರೆಡಿ ಮಾಡಬೇಕು ಅಂದರೆ ಇದರಿಂದ ನಾವು ಹಾಕಂದರೆ ಅದಕ್ಕೆ ಲೈನ್ ತೋರಿಸೋದ್ರಿಂದ ಹಿಡಿದು ಎಲ್ಲನೂ ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಕೊಡುತ್ತೆ ಅನ್ನೋದೊಂದು ಭರವಸೆ ಇರೋದನ್ನು ತಂದಿದ್ವಿ. ಏಕೆಂದರೆ ಊಟ ಹಾಕ್ಯಬೋದು ಇದ್ರ ಜೊತೆಯಿಂದ. ಯಾಕೆಂದರೆ ಇದು ಗೊತ್ತಿರೋದ್ರಿಂದ ಅವಕ್ಕೆ ಹೇಳ್ಕೊಡುತ್ತೆ. ಸ್ವಲ್ಪ ಟ್ರ್ಯಾಕ್ ಎಲ್ಲ ಚೆನ್ನಾಗಿ ತೋರಿಸೋದ್ರಿಂದ ಹಿಡಿದು ಚೆನ್ನಾಗಿ ಇದು ಮಾಡ್ಕೊಡುತ್ತಲ್ಲ. ಯಾಕೆಂದರೆ ಎತ್ತು ದಡಿ ಮಗಳಿಗೆ ಹೋಗೋದು, ಸ್ವಲ್ಪ ಟ್ರ್ಯಾಕ್ ಇದು ಮಾಡೋದು ಆ ಥರ ಏನು ಸಮಸ್ಯೆ ಆಗೋಲ್ಲ. ನಾವು ಸ್ಟಾರ್ಟಿಂಗು ಚೆನ್ನಾಗಿ ಫೌಂಡೇಶನಲ್ಲಿ ಕರುಗಳಿಗೆ ಚೆನ್ನಾಗಿ ಕೊಟ್ಟರೆ ಪ್ರಾಕ್ಟೀಸು ಅವು ಚೆನ್ನಾಗಿ ಮುಂದೆ ನಮಗೂ ಹೆಸರು ಕೊಡ್ತವೆ. ಹಂಗಾಗಿ ಇದರಿಂದ ಅದು ಹೆಸರು ಮಾಡ್ಕೋಬೋದು ಅನ್ನೋ ಭರವಸೆಯಲ್ಲಿ ಇದ್ದೀವಿ. ನೀವು ಎರಡಲ್ಲಿನ ಕರುಗಳು ಹಾಲಲ್ಲಿನ ಕರುಗಳನ್ನ ಚಟ್ಟಿ ಎಲ್ಲ ಕಟ್ಟಿದ್ದೀರಿ ಇದರಲ್ಲಿ? ಕಟ್ಟಿದೆ. ಇದೇನು ಜಾಸ್ತಿ ತಳಿಕೆ ಹೋಗಲ್ಲ. ಅದೊಂದು ಲೈನ್ ಕಟ್ಟಿಸಿ ಅಂದರೆ ಕರ್ಕೊ ಹೋಗುತ್ತೆ. ಇಡೀ ಕರ್ನಾಟಕರಿಗೆಲ್ಲ ಗೊತ್ತು ಟ್ರ್ಯಾಕ್ ಇಡುತ್ತೆ. ಯಾಕೆಂದರೆ ಸಡ್ಡೆ ಪಡ್ಡೆ ಎತ್ತ ಹಾಕಿದ್ರೂ ತಳಿಕೆ ಹೋಗೋದು ಆ ಥರ ಏನು ಮಾಡಲ್ಲ. ಅವಕ್ಕೆ ನೀಟಾಗಿ ಲೈನ್ ತೋರಿಸ್ಕೊಂಡು ಅದ್ರ ಸಾಮಾನಿಗೆ ಕರ್ಕೊ ಹೋಗುತ್ತೆ ಅದನ್ನು ಜೊತೆಲಿರೋದನ್ನು. ಈಗ ನಮ್ಮ ಎತ್ತುಗಳಿಗೆ ವೀಕ್ ಆಗಿತ್ತು, ನಮ್ಮ ಮಳ್ಳೊಡೆಕೆಲ್ಲ ಹೋಗಿತ್ತಲ್ಲ, ಹಂಗಾಗಿ ಜನಕ್ಕೆ ನಂಬಿಕೆ ಅನ್ನೋದಿಲ್ಲ. ನಾನು ಈಗ ಬಂದೆಲ್ಲ ನೋಡ್ದಂಗೆ ಸಖತ್ ರ್ಯಾಶ್ ಮಾಡ್ತೈತೆ. ಹೌದು. ಈಗ ವಾಕ್ ಮಾಡ್ಸಿಂದ ಈಗ ಮತ್ತೆ ರಿಟರ್ನ್ ಬಿಟ್ರೆ ಅಂತೂ ಮನ್ಕಲ್ಲಿ ಹಿಡಿಯೋಕೆ ಆಗ್ತಿಲ್ಲ. ಫಸ್ಟ್ ಎಲ್ಲ ನಡ್ಕೊಂಡೆ ಕರ್ಕೊ ಹೋಗುವು. ಆಮೇಲೆ ಅಷ್ಟು ಬೈಕಲ್ಲಿ ಇದ್ಮೇಲೆ ಬೈಕಲ್ಲೂ ಆಗ್ತಾಯಿಲ್ಲ ಅಂದ್ಬಿಟ್ಟು ಈಗ ಇದು ಮಾಡ್ತೀವಿ. ಹಂಗೆ ಕೊಳ್ ಬಿಟ್ಬಿಡ್ತೀವಿ ಹಗ್ಗ ಬಿಚ್ಚಿ. ಇದು ಬುಡ ಜಾಗ ಅಂತ ಇಲ್ಲೆಲ್ಲ ಸ್ವಲ್ಪ ಮನ್ಸಾಗೈತ, ತುಂಬ ಮನಸ್ಸಾಗಿದೆ ಇತ್ತೀಚೆಗೆ. ಏನು ಹೇಳ್ತೀರಣ್ಣ ಈ ಎತ್ತಿನ ಬಗ್ಗೆ? ಎತ್ತು ತಂದಮೇಲೆ ನಮಗೂ ತುಂಬ ಹೆಸರು ಬಂದಿದೆ. ಯಾಕೆಂದರೆ ಸುತ್ತಮುತ್ತ ಜನಗಳು ಎಷ್ಟೋ ಜನ ಹೇಳಿದಂದ್ರೆ ಒಳ್ಳೆ ಎತ್ತು ಚೆನ್ನಾಗಿ ಸಾಕಿದ್ರೆ ಫಸ್ಟಿಗಿಂತ ಈ ಮುಗುಳುವಳಿಗೆ ಹಾಕ್ದಾಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ಅಲ್ಲಿ ಜನಗಳು ನಮ್ಮ ಎತ್ತು ದೀರ ಅಂತ ಎಲ್ಲ ಬಂದು ಮಾತಾಡ್ಸೋಕೆ ಚೆನ್ನಾಗಿ ಸಾಕಿದ್ರೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಇದು ಪ್ರೈಸ್ ಮಾಡಲಿ ಬಿಡಲಿ ಅದೊಂದು ಖುಷಿ ಮಾತ್ರ ನಮಗೆ ಮರೆಯೋಕ್ಕಾಗಲ್ಲ, ಅಷ್ಟು ಖುಷಿ. ಅದೇ ರೀತಿ ಪ್ರೈಸ್ ಮಾಡಿದ್ರೆ ಇನ್ನೂ ಒಳ್ಳೆ ಖುಷಿ ಆಗುತ್ತೆ. ಅದಂತೂ ಇದೆ. ಯಾಕೆಂದರೆ ಇದು ನಮ್ಮೂರಿಗೆ ಬಂದು ತೊಡಗಿಂದ ನಮಗೆ ಸ್ವಲ್ಪ ಹೆಸರಾಗಿದೆ. ನಮಗೂ ಸ್ವಲ್ಪ ಯಶಸ್ವಿ ಅನ್ನೋದು ಚೆನ್ನಾಗಿದೆ ಮನೆಗೆ. ಆದ್ರೂ ಅಣ್ಣ ಯಾವುದೇ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಹಾಕಿದ್ರು ದೀರಾ ಬೀರ ಜೊತೆ ಇಲ್ಲ ಅಂತ ಗೊತ್ತರು ದೀರಾ ಬೀರ ಮಾಡಿ ಅಂತಾರೆ ಅಂದರೆ ಅವರು ಕದರಿ ಹಂಗಿತ್ತು ಅಂತ. ಹೌದು. ಇವತ್ತು ದೀರಾ ಬೀರ ಫ್ಯಾನ್ಸ್ ಇದಾವಲ್ಲ, ತುಂಬ ಜನ ವೀಡಿಯೋ ಹಾಕೋತಾರೆ ಇದ್ರು. ಅದು ನೋಡಿ ನಮಗೂ ಖುಷಿ ಆಗುತ್ತೆ. ಈಗ ಯಾಕಪ್ಪ ಸುಮಾರು ಜನ ಗೊತ್ತಿಲ್ಲ ಎತ್ತು ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಈ ಮೂಲಕ ನಿಮ್ಗೆ ಎಲ್ಲರೂ ತಿಳಿಸಿದ್ರೆ ನಾಯಕರಲ್ಲಿದೆ. ಯಾರು ಅಭಿಮಾನಿಗಳೆಲ್ಲ ಬಂದು ನೋಡ್ಬೋದು. ತುಂಬ ಇಷ್ಟ ಆದವರು ಚೆನ್ನಾಗಿರೋ ಎತ್ತು ಕೊಟ್ಟು ಇನ್ನೂ ಹೆಸರಾಗಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಅವರು ಉಡುವಾರ ತಂದಾಗ ಕೊಡ್ತಾ ಇರಲಿಲ್ಲ. ಅವರು ನಮ್ಮ ಸ್ನೇಹಿತಗೋಸ್ಕರ ಕೊಟ್ಟಿದ್ದಾರೆ. ಸಾಕಾರು. ಅವರು ಚೆನ್ನಾಗೇ ಸಾಕಾರು. ಬಟ್ ನಾವು ಇನ್ನೂ ಚೆನ್ನಾಗಿ ಸ್ವಲ್ಪ ಇಲ್ಲಿ ಊರಲ್ಲಿ ನಮ್ಮೂರು ರೇಸ್ವರೆಗೂ ಸಾಕ್ತೀನಿ ಅಂತಲೇ ಹೇಳಿದ್ರು ಅವರು. ಹೆಸರು ಶಶಾಂಕ್ ಅಂತ ಫಸ್ಟ್ ನಿಂತಿರೋನು. 2 ಪ್ರಜ್ವಲ್, 3 ಬಂದು ಚಂದರ್ ಅಂತ. ಓನರ್ ಇವರೇನೆ. ನಿಮ್ಮ ದೊಡ್ಡಪ್ಪನ ಮಗ? ನಮ್ಮ ದೊಡ್ಡಪ್ಪನ ಮಗ. ನಮ್ಮ ಹೆಸರು ಚೇತನ್ ಅಂತ. ಕೀರ್ತಿ ಅಂತ. ನಾನು ಚಂದನ್. ಇವೆಲ್ಲ ಹೋಗ್ತೀರಣ್ಣ ರೇಸ್ಗೆ ಇನ್ಮೇಲೆ? ಇವಾಗಿನ ಕ್ರೇಜ್ ರೇಸ್ ಓರಿ ಜೊತೆ. ನಾವು ಮುಂಚೆ ಎತ್ತಿಲ್ದೋದಾಗ ರೇಸ್ ನೋಡಕ್ ಹೋದಾಗ್ಲೂ ನಮಗೆ ತುಂಬಾ ಆಸೆ ಇತ್ತು. ಎತ್ತು ನೋಡಿದಾಗೆಲ್ಲ ನಮಗೂ ಒಂದು ರೇಸ್ ಎತ್ತು ಕಟ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವಾಗ್ಲಿಂದನು. ಅದನ್ನ ಫಿಲಮ್ ಅಲ್ಲಿ ಹೇಳಂಗೆ ಹಿಡಿಯೋದ್ ಹಿಡಿತಾ ಸರಿಯಾದ್ನೇ ಹಿಡ್ದಿದ್ದಿ ಬಿಡೋಣ ಅನ್ನಂಗೆ ಒಳ್ಳೆ ದನನೇ ಇಟ್ಕೊಂಡಿದ್ದೀರಾ, ಹಿಡ್ದಿದ್ದೀರಾ. ತೀರಾ ಸಿಕ್ಕಿದಂತ ನಮಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇದು ಹಳೆ ಎತ್ತಾಗಿರೋದ್ರಿಂದ
ನಮಗೆ ಪ್ರಾಕ್ಟೀಸಿಗೇನು ಕೊಡಬೇಕಾಗಿರೋದಿರ್ಲಿಲ್ಲ, ಅದೊಂದೇ ಖುಷಿ ನಮಗೆ. ಅದೇನು ಪ್ರೈಸ್ ಮಾಡಿದ್ರೆ ಅಣ್ಣ ಇಟ್ಕೊಂಡು ಗತ್ತಾಗಿ ತಿರ್ಗೋದ್ರಲ್ಲೂ ಒಂದು ಖುಷಿ ಸಿಗ್ತದ. ಒಂದ್ ಗತ್ತು ಅದಕ್ಕೂ ಒಂದ್ ಗತ್ತು ಈಗ ಅದು ತುಂಬಾ ಹಚ್ಕೆ ಬಿಟ್ಟಿದೆ ನಮ್ಗಿಂತ ಎಲ್ಲಕ್ಕಿಂತ ಮಣ್ಣು ತುಂಬಾ ಹಚ್ಕೊಂಡಿದೆ. ಸ್ಟಾರ್ಟಿಂಗ್ 2 ದಿನ ತಿಂದಿರ್ಲಿಲ್ಲ, ಅವ್ನು ಬಂದು ಹಾಕ್ಬಿಟ್ಟಾಗ ತಿಂದಿದ್ದು. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ತಿನ್ನೋದು. ನೀವೊಂದ್ 2 ಮಾತಾಡಿ. ಎತ್ತು ತಂದು ನನಗೆ ಬಹಳ ಖುಷಿಯಾಗಿದೆ. ಬಟ್ ನಮ್ಮ ಹುಡುಗರುಗಳು, ನಮ್ಮ ಹುಡುಗರು ಅಂತ ನಮ್ಮ ಅಣ್ಣ ತಮ್ಮದಿರೆಲ್ಲ ಸ್ವಂತ ಅಣ್ಣ ತಮ್ಮದಿರ ಎಲ್ಲ ಆದ್ರು. ಅದರಿಂದ ನಮ್ಗೆ ಎತ್ತು ತಗೋಬೇಕೋಣ ಅಂತ ಒಂದು ಉತ್ಸಾಹ ಇದ್ದಾಗ ಇದ್ ಕೊಟ್ರು. ಹಂಗಾಗಿ ನಾವ್ ಎತ್ತು ಹಿಡ್ಕೊಂಡ್ಬಂದು ಸಾಕ್ತಾ ಇದ್ವಿ. ಇನ್ನ ಈಗ ಮೇಸಕ್ಕೂ ಅಣ್ಣ ಹೇಳಿ ಕೇಳ್ಕೊಂಡ್ ಮೇಸಿದಿರಾ. ಈಗ ಕಳ್ಗಟ್ಟಿತ್ತು ಅಂತ ಎಲ್ಲ ಹೇಳಿದ್ರೆ ಅದೇನೆಲ್ಲ ಟ್ರೀಟ್ಮೆಂಟ್ ಮಾಡ್ಸಿದ್ರ? ಮಗುನ್ ನಾನು ಎತ್ತಿರೋ ಮಗುನ್ಕಿಂತ ಹೆಚ್ಚ ನೋಡಿದೀನಿ ಅಣ್ಣ ಇದನ್ನ ತಂದ ಮೇಲೆ. ಅಷ್ಟು ಕ್ರೇಜಿಂದ ಅಷ್ಟು, ಬಟ್ ಅದು ಹೇಳ್ಬಾರ್ದು. ಇಂದ್ಲದ್ಗೂ ಈಗ್ಲಿಗೂ ಅಜಾಗಜ ಅಂತ ವ್ಯತ್ಯಾಸ ಐತೆ ದನಿನಲ್ಲಿ. ನನ್ನ ಮಗನಿಗೂ ಸಹ ಮೊಟ್ಟೆ ತಿನ್ಸಿಲ್ಲ. ಒಂದ್ ಅದು ಆಕ್ಟಿವ್ನೆಸ್ಗೂ ಅಷ್ಟೇ, ಅದು ಮೈಕಟ್ಟಿಗೂ ಅಷ್ಟೇನೆ. ನನ್ನ ಮಗನಿಗೂ ಸಹ ಮೊಟ್ಟೆ ತಿನ್ಸಿಲ್ಲ, ಆ ತರ ಮೊಟ್ಟೆ ತಿನ್ಸಿದ್ದೀನಿ. ಅದೇನ್ ಪ್ರೀತಿ ಅಂತ ಗೊತ್ತಿಲ್ಲ ಅಣ್ಣ ರೈತರುಗಳಿಗೆ. ಹೇಳೋದೇ ಅಲ್ಲ, ಅದು ನಡೆಯೋದು ಅಷ್ಟೇ. ನಾವು ತಿನ್ನಕ್ಕಿಂತ ಹೆಚ್ಚಾಗಿ ದನಗಳಿಗೆ ತಿನ್ಸ್ತೀವಿ. ನಾವು ತಿಂದಿರೋ ಫುಡ್ ಎಲ್ಲ ನಾವು ಅವು ತಿನ್ನಿಸ್ತೀವಿ. ಒಂದು ವಾರಕ್ಕೆ ಖರ್ಚು ಕನಿಷ್ಠ ಪಕ್ಷ ಅಂದ್ರೆ 3,000 ರೂಪಾಯಿ ತಿಂಡಿ ತಿನ್ನಿಸ್ತಾರೆ. ನಮ್ಮ ತಳಿ ನಮಗೆ ಉಳಿಬೇಕು ಅಷ್ಟೇ, ಹಳ್ಳಿಕಾರ್ ಉಳಿಬೇಕು ಅಷ್ಟೇ ಬೇಕಾಗಿರೋದು, ಏನಿದೆ. ಕಡೆದಾಗ ಒಂದು ಸ್ಲೋಗನ್ ಹೇಳ್ಬಿಡಿ, ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಇದು ಆಯ್ತಣ್ಣ, ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಿ ನಂಗೆ ಬೆಳಗಿಂದ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು. ಮತ್ತೆ ವಿಡಿಯೋ ನೋಡ್ತೀರಾ ಎಲ್ಲ ವೀಕ್ಷಕರಿಗೂ ಮತ್ತು ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ನೀವು ನಮಗೆ ಟೈಮ್ ಕೊಟ್ಟು ಬಂದು ಇಷ್ಟು ದೂರ ಬಂದು ನಮಗೆ ವಿಡಿಯೋ ಮಾಡಿಕೊಟ್ಟು ಇದು ಮಾಡಿಕೊಟ್ಟು ನಿಮಗೂ ಸ್ವಲ್ಪ ಧನ್ಯವಾದಗಳು. ನಮ್ಮ ಕಡೆಯಿಂದ, ನಮ್ಮ ಧೀರ ಅಭಿಮಾನಿಗಳಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ ಟೈಮ್ ಕೊಟ್ಟು ಕಾಯ್ತಾ ಕೂತಿದ್ದೀರಾ ಬೆಳಗಿಂದ. ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2ಗಾಗಿ ವೇಟ್ ಮಾಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು. ವಿಡಿಯೋ ಆದಷ್ಟು ಶೇರ್ ಮಾಡಿ.